ಗೌರ್ಮೆಂಟಿಂದ 5000 ಸಬ್ಸಿಡಿ ಕೂಡ ಬರುತ್ತೆ ನಿಮಗೆ. ಇದು ನಿಮಗೆ ಫುಲ್ ಟಾಪ್ ಆ್ಯಂಡ್ ಮಾಡಲ್ ವೆಹಿಕಲ್. ಇದು ಸೈಡ್ ಸ್ಟ್ಯಾಂಡ್ ಮಾತ್ರ ಬಂದಿರುತ್ತೆ. ನಾವು ಸೆಂಟ್ರ್ ಸ್ಟ್ಯಾಂಡು ಕೊಡ್ತೀವಿ, ಫುಟ್ ರೆಸ್ಟು ಕೊಡ್ತೀವಿ, ಮತ್ತು ನಿಮಗೆ ಸೇಮ್ ಕಲರ್ ಮಿರರ್ಸು ಸಿಗುತ್ತೆ ನಿಮಗೆ. सर पहले मैंने वो लो मॉडल लिया हुआ था, अभी मैं टॉप एंड मॉडल ले रहा हूँ. ನಮಸ್ಕಾರ ಬೆಂಗಳೂರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಒಂದು ರಿವ್ಯೂ ಮಾಡ್ತಾ ಇದ್ದೇವೆ. ಯಾವ್ದಪ್ಪ ಅಂದ್ರೆ ಅದೇ TVS iQube. ಇತ್ತೀಚೆಗೆ ತುಂಬಾ ಸೌಂಡ್ ಮಾಡ್ತಾ ಇರೋಂಥ ಎಲೆಕ್ಟ್ರಿಕ್ ವೆಹಿಕಲ್ ಅಂದ್ರೆ ಇದೆ. ಸೊ ಇದೊಂದು ಫ್ಯಾಮಿಲಿ ವೆಹಿಕಲ್ ಆಗಿರುತ್ತೆ. ಇದರಲ್ಲಿ ಯಾವ್ಯಾವ ವೇರಿಯಂಟ್ಸ್ ಇದೆ, ಯಾವ್ಯಾವ ಕಲರ್ ಇದೆ, ಎಷ್ಟೆಷ್ಟು ಪ್ರೈಸ್ ಅನ್ನೋ ಎಲ್ಲ ಡೀಟೇಲ್ಸ್ ಕೊಡ್ತೇನೆ, ಬನ್ನಿ. ಸೊ ಇವತ್ತು TVS iQube ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ಜೊತೆ ಇದೆ TVS ಶೋರೂಮ್ ಎಕ್ಸಿಕ್ಯೂಟಿವ್ ಆದ ನಯಮ್ ಅವರು. ಸರ್ ವೆಲ್ಕಮ್. ಬನ್ನಿ. ಹಾಯ್ ಸರ್. ಸರ್, ಈ iQube ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡಿ ಸರ್. ಸರ್, ಇದರಲ್ಲಿ ನಿಮಗೆ ಟೋಟಲಿ iQube ಅಲ್ಲಿ 5 ವೇರಿಯಂಟ್ಸ್ ಬರುತ್ತೆ. ಫಸ್ಟ್ ವೇರಿಯಂಟ್ ನಿಮಗೆ 2.2 ಕಿಲೋಮೀಟರ್ 75 ಕಿಲೋಮೀಟರ್ಸ್ ಬರುತ್ತೆ ನಿಮಗೆ. 75 ಅಲ್ಲಿ ನಿಮಗೆ ಎಕೋ ಮೋಡಲ್ಲಿ 75 ಬರುತ್ತೆ, ಪವರ್ ಮೋಡಲ್ಲಿ 60 ಕಿಲೋಮೀಟರ್ಸ್ ಆಗುತ್ತೆ. ಎಕೋ ಮೋಡ್ದು ಸ್ಪೀಡ್ ಮತ್ತು ಪವರ್ ಮೋಡ್ದು ಸ್ಪೀಡ್ ಡಿಫ್ರೆನ್ಸ್ ವೇರಿಯೇಷನ್ಸ್ ಆಗುತ್ತೆ. ಎಕೋ ಮೋಡ್ದು ಸ್ಪೀಡ್ ಬಂದುಬಿಟ್ಟು 40 to 45 ಸ್ಪೀಡ್ ಹೋಗುತ್ತೆ. ಪವರ್ದು ನಿಮಗೆ 70 to 75 ಟಾಪ್ ಸ್ಪೀಡ್ ಹೋಗುತ್ತೆ. ಇದರಲ್ಲಿ ನಿಮಗೆ 5.5 ಡಿಸ್ಪ್ಲೇ ಬರುತ್ತೆ. ನಿಮಗೆ ಇದರ 5.5 ಡಿಸ್ಪ್ಲೇಲಿ ಏನೇನು ಫೀಚರ್ಸ್ ಬರುತ್ತೆ ಅಂದರೆ ನಿಮಗೆ ಇದರಲ್ಲಿ ನ್ಯಾವಿಗೇಷನ್ಸ್ ಅಲರ್ಟ್ಸ್ ಆಗುತ್ತೆ ನಿಮಗೆ, ಮತ್ತು ನ್ಯಾವಿಗೇಷನ್ ಬರುತ್ತೆ. ಇಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಮಾಡಿಕೊಂಡು ನ್ಯಾವಿಗೇಷನ್ ತೋರಿಸುತ್ತೆ. ಇಲ್ಲಿ ನಿಮಗೆ ಕಾಲ್ ಅಲರ್ಟ್ಸ್ ಬರುತ್ತೆ. ಇಲ್ಲಿ ನಿಮ್ಮ ಬ್ಲೂಟೂತ್ ನೆಟ್ವರ್ಕ್, ಬ್ಯಾಟ್ರಿ ಪರ್ಸೆಂಟೇಜ್, ಕಾಲು, ಮೆಸೇಜಸ್ ಅವೈಲೇಬಲ್ ಇರುತ್ತೆ. ಡೇಟು ಮತ್ತು ಟೈಮ್ ಬರುತ್ತೆ, ಮತ್ತು ಇದು ಗಾಡಿ ಎಲ್ಲೈತೆ ಅಂತ ಲೊಕೇಶನ್ ಬರುತ್ತೆ ಸರ್ ನಿಮಗೆ. ಓಕೆನಾ? ಇಲ್ಲಿ ನಿಮಗೆ ವೆಹಿಕಲ್ಲು ಬ್ಯಾಟ್ರಿ ಪರ್ಸೆಂಟೇಜ್, ಇಲ್ಲಿ ಕಿಲೋಮೀಟರ್ಸ್, ಇದು ODO ಒಂದು ಟೋಟಲ್ ರೇಂಜ್ ಟ್ರಿಪ್ ನಿಮ್ಮ ಮೊಬೈಲಲ್ಲಿ ರೀಸೆಟ್ ಮಾಡ್ಕೊಬೇಕು. ಇದರಲ್ಲಿ ನಿಮಗೆ ಎಕೋ ಮೋಡ್, ಪವರ್ ಮೋಡ್, 2 ಮೋಡ್ಸ್ ಇರುತ್ತೆ. ಎಕೋ ಮೋಡ್ಸಲ್ಲಿ ನಿಮಗೆ 75 ಕಿಲೋಮೀಟರ್ ಆಗುತ್ತೆ. ಸ್ಪೀಡ್ ಬಂದುಬಿಟ್ಟು ನಿಮಗೆ 40 to 45 ಹೋಗುತ್ತೆ. 1 ಮೋರ್ ಇಲ್ಲಿ ಟ್ಯಾಪ್ ಮಾಡಿದ್ರೆ ನಿಮಗೆ ಪವರ್ ಮೋಡ್ ಹೋಗುತ್ತೆ. ಸ್ಪೀಡ್ ಬಂದುಬಿಟ್ಟು 80 to 85 ಸ್ಪೀಡ್ ಹೋಗುತ್ತೆ ನಿಮಗೆ. ಇಲ್ಲಿ ನಿಮಗೆ 2 kg ಕ್ಯಾರಿ ರುಕ್ಕರ್ ಕೂಡ ಬರುತ್ತೆ ನಿಮಗೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಚಾರ್ಜಿಂಗ್ ವೆಹಿಕಲ್ ಚಾರ್ಜಿಂಗ್ ಪಾಯಿಂಟ್ ಬರುತ್ತೆ. ಬಟ್ ಎನಿ 5 amp ಸಾಕೆಟಲ್ಲಿ ಚಾರ್ಜಿಂಗ್ ಮಾಡ್ಬೋದು ಈಸಿಯಾಗಿ. 30 ಲೀಟ್ರ್ ಬೂಟ್ ಸ್ಪೇಸ್ ಕೂಡ ಅವೈಲೇಬಲ್ ಇರುತ್ತೆ. OBD ಸರ್ವಿಸ್, ಮೊಬೈಲ್ ಚಾರ್ಜಿಂಗ್ ಆಪ್ಷನ್ ಕೂಡ ಈಸಿಯಾಗಿ ಮಾಡ್ಬೋದು. ಇಲ್ಲೇ ನಿಮಗೆ ಮೊಬೈಲ್ ಚಾರ್ಜಿಂಗ್, ಹೆಲ್ಮೆಟ್, ಚಾರ್ಜರ್ ಆರಾಮ್ಸೆ ಕ್ಯಾರಿ ಮಾಡ್ಬೋದು. ವಾಟರ್ ಬಾಟಲ್ ಮನೆಯದು ಏನಿದೆ ಆರಾಮಾಗಿ ಕ್ಯಾರಿ ಮಾಡ್ಕೊಬೋದು. ಇಲ್ಲಿ ಬಂದುಬಿಟ್ಟು ನಿಮಗೆ ಹೆಡ್ಲ್ಯಾಂಪ್, ನಿಮಗೆ LED ಹೆಡ್ ಲ್ಯಾಂಪ್ ಬರುತ್ತೆ ನಿಮಗೆ. 4-way ಇಂಡಿಕೇಟರ್ಸ್ ಕೂಡ ಅವೈಲೇಬಲ್ ಇರುತ್ತೆ ನಿಮ್ಮದು. ಓಕೆ, LED. ಮುಂದೆ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ ನಿಮಗೆ. ಬ್ಯಾಕ್ ಸೈಡ್ ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ. ಹಬ್ ಮೋಟ್ರ್ ಕೂಡ ಬರುತ್ತೆ ನಿಮಗೆ. ಫ್ರಂಟು ಬ್ಯಾಕು ನಿಮಗೆ ಟ್ಯೂಬ್ಲೆಸ್ ಟೈರ್ಸ್ ಅವೈಲೇಬಲ್ ಇರುತ್ತೆ ನಿಮಗೆ. ಇದರಲ್ಲಿ 2.2 ಕಿಲೋವ್ಯಾಟ್ಸಲ್ಲಿ ನಿಮಗೆ 75 ರೇಂಜಲ್ಲಿ ನಿಮಗೆ 3 ಕಲರ್ಸ್ ಅವೈಲೇಬಲ್ ಇರುತ್ತೆ. ದಿಸ್ ಒನ್ ಈಸ್ ವಾಲ್ನಟ್ ಬ್ರೌನ್ ಆ್ಯಂಡ್ ವೈಟ್ ಆ್ಯಂಡ್ ಟೈಟಾನಿಯಂ ಗ್ರೇ, 3 ಕಲರ್ಸ್ ಅವೈಲೇಬಲ್ ಇರುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಬ್ಯಾಕ್ ಸೈಡ್ ನಿಮಗೆ ಹಬ್ ಮೋಟ್ರ್ ಬರುತ್ತೆ. ಹಬ್ ಮೋಟ್ರ್ ಕೂಡ ವ್ಯಾರಂಟಿ ನಿಮಗೆ 3 years ಇಲ್ಲಿಂದ 30,000 ಕಿಲೋಮೀಟರ್ಸ್ ವ್ಯಾರಂಟಿ ಸಿಗುತ್ತೆ. ಎಕ್ಸ್ಚೇಂಜ್ ವ್ಯಾರಂಟಿ ಕೂಡ ಮಾಡ್ಬೋದು. ಟೋಟಲಿ 5 years ಇಲ್ಲಿಂದ 50,000 ಕಿಲೋಮೀಟರ್ಸ್ ಬ್ಯಾಟ್ರಿ ವ್ಯಾರಂಟಿ, ಮೋಟ್ರ್ ವ್ಯಾರಂಟಿ, ಚಾರ್ಜರ್ ವ್ಯಾರಂಟಿ ಕೊಡ್ತಾ ಇದ್ದೀವಿ. ಇದು ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು ನಿಮಗೆ 1,10,300 ಆನ್ ರೋಡ್ ಪ್ರೈಸ್ ಇರುತ್ತೆ. ಇದರಲ್ಲಿ ವೀಲ್ ಬೇಸಲ್ಲಿ ನಿಮಗೆ ಹಬ್ ಮೋಟ್ರ್ ಬರುತ್ತೆ ನಿಮಗೆ. ಆ ಮೋಟ್ರ್ ಕೂಡ ನಾವು 3 years ಇಲ್ಲಾಂದರೆ 30,000 ಕಿಲೋಮೀಟರ್ಸ್ ನಾವು ವ್ಯಾರಂಟಿ ಕೊಡ್ತಾ ಇದ್ದೀವಿ. ಡಬಲ್ ಸಸ್ಪೆನ್ಷನ್ ಬರುತ್ತೆ ನಿಮಗೆ. ಚಾರ್ಜಿಂಗ್ ಹಾಕುವಾಗ ಮತ್ತು ನೀವು ಗಾಡಿ ರನ್ ಆಗುವಾಗ ನಿಮಗೆ ಇಲ್ಲಿ ಎಲೆಕ್ಟ್ರಿಕ್ ಅಂತ ಬ್ಲಿಂಕ್ ಆಗುತ್ತೆ ಸರ್ ನಿಮಗೆ. ಇದಾದಮೇಲೆ ನೆಕ್ಸ್ಟ್ ವೇರಿಯಂಟ್ಸ್ ಇದು ನಿಮಗೆ 115 ಕಿಲೋಮೀಟ್ರ್ ಬರುತ್ತೆ ನಿಮಗೆ. ಒನ್ ಟೈಮ್ ನೀವು 100% ಚಾರ್ಜ್ ಮಾಡಿಕೊಂಡ್ರೆ ಟೈಮ್ ನಿಮಗೆ 115 ಕಿಲೋಮೀಟ್ರ್ ಬರುತ್ತೆ. ಎಕೋ ಮೋಡಲ್ಲಿ, ಪವರ್ ಮೋಡಲ್ಲಿ 75 ಕಿಲೋಮೀಟರ್ಸ್ ಬರುತ್ತೆ ನಿಮಗೆ. ಇದರಲ್ಲಿ ನಿಮಗೆ 3.5 ಕಿಲೋವ್ಯಾಟ್ಸ್ ಬ್ಯಾಟ್ರಿ ಬರುತ್ತೆ ನಿಮಗೆ. 2 ಬ್ಯಾಟ್ರೀಸ್ ಬರುತ್ತೆ. ಇದು ನಿಮಗೆ ಸೇಮ್ ಆಗಿ ನಿಮಗೆ ಇಲ್ಲಿ ಕಿಲೋಮೀಟರ್ಸ್ ನಿಮಗೆ ಡಿಸ್ಪ್ಲೇ ನೋಡ್ಬೋದು. ಸೇಮ್ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ, ಜಸ್ಟ್ ನಿಮಗೆ ಬ್ಯಾಟ್ರಿ ಡಿಫ್ರೆನ್ಸ್ ಇರುತ್ತೆ ಮತ್ತು ಕಿಲೋವ್ಯಾಟ್ಸ್ ನಿಮಗೆ ಡಿಫ್ರೆನ್ಸ್ ಇರುತ್ತೆ. ಮತ್ತು ಇದರಲ್ಲಿ ನಿಮಗೆ ಸೇಮ್ ಆಗಿ ನೀವು ನೋಡ್ಬೋದು. ಈಗ 93% ಚಾರ್ಜಿಂಗ್ ಐತೆ. 107 ಕಿಲೋಮೀಟರ್ಸ್ ನಿಮಗೆ ಎಕೋ ಮೋಡಲ್ಲಿ ಹೋಗುತ್ತೆ ನಿಮಗೆ. ಪವರ್ ಮೋಡಲ್ಲಿ ಸೆಕೆಂಡ್ ಸೇಮ್ ಮೋಡು 70 ಕಿಲೋಮೀಟರ್ಸ್ ಹೋಗುತ್ತೆ. ಎಕೋ ಮೋಡ್ದು ಪವರ್ ಮೋಡು ಸ್ಪೀಡ್ ವೇರಿಯೇಷನ್ಸ್ ನಿಮಗೆ ಡಿಫ್ರೆನ್ಸ್ ಇರುತ್ತೆ. ಮತ್ತು ನಿಮಗೆ ಸೇಮ್ ನ್ಯಾವಿಗೇಷನ್, ಸೇಮ್ ಅಲರ್ಟ್ಸ್ ಎಲ್ಲ ಬರುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಸೇಮ್ ಸೀಟ್ ಕಲರ್, ಗಾಡಿ ಕಲರ್ ಆಗಿ ಸೀಟ್ ಕಲರು ಬಿಟ್ಟವನ ಕಂಪ್ನಿಯಿಂದ ಸೇಮ್ ಕಾಂಬಿನೇಷನ್ಸ್ ಇರುತ್ತೆ. ಮತ್ತು ನಿಮಗೆ ಬ್ಯಾಕ್ ರೆಸ್ಟ್ ಕೂಡ ಅವೈಲೇಬಲ್ ಇರುತ್ತೆ ನಿಮಗೆ. ಬ್ಯಾಕ್ ರೆಸ್ಟ್ ಇದರಲ್ಲಿ ನಿಮಗೆ 32 ಲೀಟ್ರ್ ಬೂಟ್ ಸ್ಪೇಸ್ ಸಿಗುತ್ತೆ. ಅದರಲ್ಲಿ 30 ಲೀಟ್ರ್ ಬೂಟ್ ಸ್ಪೇಸ್ ಸಿಗುತ್ತೆ. ಇದು 32 ಲೀಟ್ರ್ ಬೂಟ್ ಸ್ಪೇಸ್ ಸಿಗುತ್ತೆ. ಇಲ್ಲೇ ಮೊಬೈಲ್ ಚಾರ್ಜಿಂಗ್ ಕೂಡ ಮಾಡ್ಬೋದು. ಅದಾಗಿ ಸೇಮ್ ಮೊಬೈಲ್ ಚಾರ್ಜಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ಮತ್ತು ನಿಮಗೆ OBD ಸರ್ವಿಸ್ ಪಾಯಿಂಟ್ ಇರುತ್ತೆ ನಿಮಗೆ ಅವೈಲೇಬಲ್ ಇರುತ್ತೆ.
ಇದು ನಿಮಗೆ ಕಂಪ್ನಿಯಿಂದ ನಿಮಗೆ 3 ಇಯರ್ಸ್ ಇಲ್ಲಾಂದರೆ 50,000 ಕಿಲೋಮೀಟರ್ಸ್ ಬ್ಯಾಟ್ರಿ ವ್ಯಾರಂಟಿ ಕೊಡ್ತೀವಿ. ಇದು ನಿಮಗೆ ಫುಲ್ ಟಾಪ್ ಆ್ಯಂಡ್ ಮಾಡಲ್ ವೆಹಿಕಲ್ ಇದು, ಓಕೆನಾ. ಇದಕ್ಕೆ ನಿಮಗೆ ಸಪ್ರೇಟಾಗಿ ಕೀ ಬರುತ್ತೆ ನಿಮಗೆ, ಸೀಟ್ ಮತ್ತು ನಿಮಗೆ ಟಾರ್ಚ್ ಕೂಡ ಅವೈಲೇಬಲ್ ಇರುತ್ತೆ. ಮತ್ತು ನಿಮಗೆ ಕಾರ್ ರಿಮೋಟ್ ಸಿಸ್ಟಮ್ ಥರ ಮಾಸ್ಟರ್ ಕೀ ಬರುತ್ತೆ, ನಿಮಗೆ 2 ಕೀಸ್ ಬರುತ್ತೆ. ಇದರಲ್ಲಿ ನಿಮಗೆ ಒನ್ ಟೈಮ್ ನೀವು 100% ಚಾರ್ಜ್ ಮಾಡಿಕೊಂಡ್ರೆ 175 ಕಿಲೋಮೀಟರ್ಸ್ ಹೋಗುತ್ತೆ ನಿಮಗೆ. ಎಕೋ ಮೋಡಲ್ಲಿ, ಪವರ್ ಮೋಡಲ್ಲಿ 100 ಕಿಲೋಮೀಟರ್ಸ್ ಹೋಗುತ್ತೆ ನಿಮಗೆ. ಇದು ನಿಮಗೆ ಟೋಟಲಿ ಟಚ್ ಸ್ಕ್ರೀನು ಫುಲ್ ಡಿಫ್ರೆನ್ಸಾಗಿ ನಿಮಗೆ ಸಿಗುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಬರುತ್ತೆ ನಿಮಗೆ, ಓಕೆನಾ. ಈಗ ನೋಡಿ ಒನ್ ಟೈಮ್ ನೀವು 90% ಚಾರ್ಜ್ ಮಾಡಿಕೊಂಡ್ರೆ 158 ಕಿಲೋಮೀಟರ್ಸ್ ಹೋಗುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಕಿಲೋಮೀಟರ್ಸ್ ನಿಮಗೆ ಫುಲ್ ಡಿಸ್ಪ್ಲೇ, ಟಚ್ ಡಿಸ್ಪ್ಲೇ ಬರುತ್ತೆ. ಮೈ ವೆಹಿಕಲ್ಸ್ ಫೀಚರ್ಸ್ ನಿಮಗೆ ಹೇಳ್ಕೊಡ್ತೀನಿ. ನಿಮಗೆ ಸರ್ವಿಸ್ ಎರಾಂಗ್ TMPS ಕೂಡ ಬರುತ್ತೆ ನಿಮಗೆ. ಟೈರ್ ಪ್ರೆಷರ್, ಫ್ರಂಟ್ 28, ಬ್ಯಾಕ್ ಸೈಡ್ 34, ಟ್ರಿಪ್ ಲಾಸ್ಟ್ ಮೀಟ್ರ್ ಕೂಡ ನೋಡ್ಬೋದು. ಸಾಫ್ಟ್ವೇರ್ ಅಪ್ಡೇಟ್ ಇರುತ್ತೆ. ಮತ್ತು ಇದರಲ್ಲಿ ನಿಮಗೆ ಪ್ರೈವಸಿ ಬರುತ್ತೆ ನಿಮಗೆ. ಡಿಸ್ಪ್ಲೇ ಕನೆಕ್ಟಿವಿಟಿ, ಡಿಸ್ಪ್ಲೇ ಕಾಲ್ಸ್, ಡಿಸ್ಪ್ಲೇ ಮೆಸೇಜ್, ನೋಟಿಫಿಕೇಷನ್ ಕೂಡ ಅವೈಲೇಬಲ್ ಇರುತ್ತೆ. ನೋಟಿಫಿಕೇಷನ್ನಲ್ಲಿ 3 ಡಾಕ್ಯುಮೆಂಟ್ಸ್ ನೀವು ಸೇವ್ ಮಾಡ್ಬೋದು. ನಿಮ್ಮ ಇನ್ಶೂರೆನ್ಸ್, ಸ್ಮಾರ್ಟ್ ಕಾರ್ಡ್, ಲೈಸೆನ್ಸ್ ಕೂಡ ನಿಮಗೆ ಮೊಬೈಲ್ ಕನೆಕ್ಟಿವಿಟಿ ಮಾಡ್ಬೋದು. ಪ್ರೊಫೈಲಾಗಿ ನಾರ್ಮಲ್ ಆಗಿರುತ್ತೆ. ಇದರಲ್ಲಿ ನಿಮಗೆ 3 ಬ್ಯಾಟ್ರೀಸ್ ಇರುತ್ತೆ. 5.3 kW 3 ಬ್ಯಾಟ್ರೀಸ್ ಬರುತ್ತೆ ನಿಮಗೆ. 3 ಬ್ಯಾಟ್ರೀಸ್ ಅವೈಲೇಬಲ್ ಇರುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಡಿಸ್ಪ್ಲೇ ಸೆಟ್ಟಿಂಗ್ಸು, ಡಿಸ್ಪ್ಲೇ ಮತ್ತು ನಿಮಗೆ ಫುಲ್ ಮ್ಯಾನ್ಯುವಲ್ ಆಗಿರುತ್ತೆ. ನಿಮಗೆ ಬ್ರೈಟ್ನೆಸ್ ಕೂಡ ನೀವು ಚೇಂಜ್ ಮಾಡ್ಬೋದು. ಐ ವಿಲ್ ಶೋ ಯು. ಬ್ರೈಟ್ನೆಸ್ಸು ಕೂಡ ಚೇಂಜ್ ಮಾಡ್ಬೋದು. ಇಲ್ಲಾಂದರೆ ಫುಲ್ ಅಡ್ಯಾಪ್ಟಿವ್ ಬೇಕಂದರೆ ಫುಲ್ ಅಡ್ಯಾಪ್ಟಿವ್ ಇಟ್ಕೊಬೋದು. ಥೀಮ್ಸ್ ಇರುತ್ತೆ ನಿಮಗೆ. ಡಿಫಾಲ್ಟ್ ಬೇಕು ಅಂದರೆ ಡಿಫಾಲ್ಟಾಗಿ ನಿಮಗೆ ಡಿಸ್ಪ್ಲೇ ಚೇಂಜ್ ಮಾಡ್ಬೋದು ಆರಾಮಾಗಿ. ಇದರಲ್ಲಿ ನಿಮಗೆ ಓನ್ಲಿ 2 ಕಲರ್ಸ್ ಮಾತ್ರ ಬರುತ್ತೆ ನಿಮಗೆ. ಒಂದು ಬಂದುಬಿಟ್ಟು ನಿಮಗೆ ಸ್ಟಾರ್ಲೈಟ್ ಬ್ಲೂ ಬರುತ್ತೆ, ಒಂದು ನಿಮಗೆ ಮ್ಯಾಟ್ ಫಿನಿಶಿಂಗ್ ಟೈಟಾನಿಯಂ ಗ್ರೇ ಬರುತ್ತೆ. ಇದು ನಿಮಗೆ iQube ST17. ಸೇಮ್ ಬೂಟ್ ಸ್ಪೇಸ್ ಬರುತ್ತೆ, ಸೇಮ್ ಬ್ಯಾಕ್ ರೆಸ್ಟ್ ಬರುತ್ತೆ ನಿಮಗೆ. ಸೇಮ್ ಮೋಟ್ರ್ ಕೆಪಾಸಿಟಿ ಇಸ್ 4.4 kW ಮೋಟ್ರ್ ಕೆಪಾಸಿಟಿ ಬರುತ್ತೆ. 5.3 kW ಬ್ಯಾಟ್ರಿ ಕೆಪಾಸಿಟಿ ಬರುತ್ತೆ. ಇದು iQube 09. ಇದು ನಿಮಗೆ 2.2 kW ಬ್ಯಾಟ್ರಿ ಬರುತ್ತೆ. ಇದರಲ್ಲಿ ನಿಮಗೆ ಒನ್ ಟೈಮ್ ನೀವು 100% ಚಾರ್ಜ್ ಮಾಡೋಕ್ಕೆ ನಿಮಗೆ 2.5 hours ತೊಗೊಳುತ್ತೆ ಸರ್ ನಿಮಗೆ. ನೆಕ್ಸ್ಟ್ ನಿಮಗೆ 115 ಕಿಲೋಮೀಟರ್ಸ್ ಬರುತ್ತೆ. ಒನ್ ಟೈಮ್ ನೀವು 100% ಚಾರ್ಜ್ ಮಾಡಿಕೊಂಡ್ರೆ 4.5 hours ಟೈಮ್ ತೊಗೊಳುತ್ತೆ. ಇದು ನಿಮಗೆ iQube ST ಟಾಪ್ ಎಂಡ್. ಇದು 5.3 kW ಬ್ಯಾಟ್ರಿ ಬರುತ್ತೆ ನಿಮಗೆ. ಇದು ನಿಮಗೆ 4.5 hours to 5 hours ನಿಮಗೆ ಚಾರ್ಜಿಂಗ್ ಟೈಮ್ ತೊಗೊಳುತ್ತೆ. ವೀಲ್ ಬೇಸು ಕೂಡ ನಿಮಗೆ ಸೇಮ್ ಆಗಿ ಬರುತ್ತೆ ನಿಮಗೆ. 3 ವೇರಿಯಂಟ್ಸು ಕೂಡ ನಿಮಗೆ ವೀಲ್ ಬೇಸು ಸೇಮ್ ಆಗಿ ಬರುತ್ತೆ. ಅಪ್ ಮೋಟ್ರ್ ಕೂಡ ಸೇಮ್ ಆಗಿ ಬರುತ್ತೆ ನಿಮಗೆ. ಸರ್ ಆ ವೇರಿಯಂಟ್ ಬಂದುಬಿಟ್ಟು ನಿಮಗೆ ಬೇಸಿಕ್ ವೇರಿಯಂಟ್. ಇದು ಬಂದುಬಿಟ್ಟು iQube S. ಅದರಲ್ಲಿ ಬಂದುಬಿಟ್ಟು ನಿಮಗೆ 5.5 ಡಿಸ್ಪ್ಲೇ ಬರುತ್ತೆ. ಇದರಲ್ಲಿ ನಿಮಗೆ 7 ಇಂಚ್ ಡಿಸ್ಪ್ಲೇ ಬರುತ್ತೆ ಮತ್ತು ವೈಸರ್ ಲೆಂತ್ ಆಗಿರುತ್ತೆ ನಿಮಗೆ. ಟಾಪ್ ಎಂಡಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಬರುತ್ತೆ. ಇದರಲ್ಲಿ ನಿಮಗೆ ಜಾಯ್ಸ್ಟಿಕ್ ಆಪ್ಷನ್ ಬರುತ್ತೆ. ಡಿಸ್ಪ್ಲೇ ಕಂಟ್ರೋಲರ್, ಜನರಲ್ ಸೆಟ್ಟಿಂಗ್, ಬ್ಲೂಟೂತ್ ಸೆಟ್ಟಿಂಗ್, ಮೈ ವೆಹಿಕಲ್ ಕೂಡ ನೋಡ್ಕೊಬೋದು. ನಿಮಗೆ 10 ಬಟನ್ ನ್ಯಾವಿಗೇಷನ್, ಲೈವ್ ಟ್ರ್ಯಾಕಿಂಗ್ ಕೂಡ ನೀವು ಮೊಬೈಲಲ್ಲಿ ನೋಡ್ಕೊಬೋದು. ಇದು ನಿಮಗೆ ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು ನಿಮಗೆ 1,42,500 ನಿಮಗೆ ಆನ್ ರೋಡ್ ಪ್ರೈಸ್ ಇರುತ್ತೆ. ಗೌರ್ಮೆಂಟ್ ಕೂಡ ನಿಮಗೆ 5,000 ಸಬ್ಸಿಡಿ ಕೂಡ ಸಿಗ್ತಾ ಇದೆ ನಿಮಗೆ. ಇದೆ ಕಂಪ್ನಿಯಿಂದ ನಿಮಗೆ ನಾರ್ಮಲ್ ಆಗಿ ನಿಮಗೆ 3 ಇಯರ್ಸ್ ಇಲ್ಲಾಂದರೆ 50,000 ಕಿಲೋಮೀಟರ್ಸ್ ವ್ಯಾರಂಟಿ ಇರುತ್ತೆ. ಎಕ್ಸ್ಚೇಂಜ್ ವ್ಯಾರಂಟಿ ಬ್ಯಾಟ್ರಿ ಓನ್ಲಿ ಫಾರ್ ಬ್ಯಾಟ್ರಿ 2 ಇಯರ್ಸ್ ಇಲ್ಲ 20,000 ಕಿಲೋಮೀಟರ್ಸ್ ಬೇಕು ಅಂದರೆ ನಿಮಗೆ 5,999 ಪೇ ಮಾಡೋಂಗಿರುತ್ತೆ. ಟೋಟಲಿ 5 ಇಯರ್ಸ್ ಇಲ್ಲ 70,000 ಕಿಲೋಮೀಟರ್ಸ್ ಬ್ಯಾಟ್ರಿ ವ್ಯಾರಂಟಿ ಅವೈಲೇಬಲ್ ಇರುತ್ತೆ ಸರ್. IDC ರೇಂಜ್ ಬಂದುಬಿಟ್ಟು ನಿಮಗೆ 90 ಕಿಲೋಮೀಟರ್ಸ್ IDC ರೇಂಜ್ ಬರುತ್ತೆ ನಿಮಗೆ. ರೋಡ್ ರೇಂಜ್ ಬಂದುಬಿಟ್ಟು ನಿಮಗೆ 75 ಕಿಲೋಮೀಟರ್ ಬರುತ್ತೆ, ಓಕೆನಾ. ಇದರಲ್ಲಿ ನಿಮಗೆ ಸೇಮ್ ವೇರಿಯೇಷನ್ಸಲ್ಲಿ ನಿಮಗೆ IDC ರೇಂಜ್ ಬಂದುಬಿಟ್ಟು 145 ಕಿಲೋಮೀಟರ್ಸ್ ಬರುತ್ತೆ IDC ರೇಂಜ್. ಬಟ್ ನಿಮಗೆ ರೋಡ್ ರೇಂಜ್ ಬಂದುಬಿಟ್ಟು 115 ಕಿಲೋಮೀಟರ್ ರೋಡ್ ರೇಂಜ್ ಬರುತ್ತೆ. ಇದು ನಿಮಗೆ IDC ರೇಂಜ್ 217 ರೇಂಜ್ ಬರುತ್ತೆ. ಬಟ್ ರೋಡ್ ರೇಂಜ್ ಬಂದುಬಿಟ್ಟು 175 ಕಿಲೋಮೀಟರ್ಸ್ ಬರುತ್ತೆ ನಿಮಗೆ. ಈ ವೆಹಿಕಲ್ ಬಂದುಬಿಟ್ಟು ನಿಮಗೆ 09 ಬರುತ್ತೆ, 75 ಕಿಲೋಮೀಟರ್ಸ್. ಇದು ವೆಹಿಕಲ್ ಬಂದುಬಿಟ್ಟು ನಿಮಗೆ 110 ಬರುತ್ತೆ, 115 ಕಿಲೋಮೀಟರ್ ಬರುತ್ತೆ ನಿಮಗೆ. ಲುಕ್ ವೈಸ್ ಎಲ್ಲ ಸೇಮೇ ಬರುತ್ತೆ ನಿಮಗೆ. ಇದು ಬಂದುಬಿಟ್ಟು ನಿಮಗೆ 1,10,300 ಆನ್ ರೋಡ್ ಪ್ರೈಸ್ ಇರುತ್ತೆ. ಇದು 1,35,000 ಆನ್ ರೋಡ್ ಪ್ರೈಸ್ ಇರುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ನಿಮಗೆ ಇದು iQube SC ಇದು, ಓಕೆನಾ. ಇದರಲ್ಲಿ ನಿಮಗೆ iQube ST17 ಇದು ಟಾಪ್ ಎಂಡ್ ಬರುತ್ತೆ ನಿಮಗೆ. 7 ಇಂಚ್ ಡಿಸ್ಪ್ಲೇ ಬರುತ್ತೆ. ಫುಲ್ ನಿಮಗೆ ಡಿಫ್ರೆನ್ಸ್ ಆಗಿ ಬರುತ್ತೆ ನಿಮಗೆ. ಇದು ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು 1,74,000 ಆನ್ ರೋಡ್ ಪ್ರೈಸ್ ಬರುತ್ತೆ ಸರ್ ನಿಮಗೆ. ಎಕ್ಸ್ಚೇಂಜ್ ವಾರಂಟಿ ಕಾರ್ಡ್ ಬೇಕು ಅಂತ ನಿಮಗೆ ಬೇಸಿಕ್ ವೇರಿಯೇಷನ್ಗೆ ನಿಮಗೆ ಕಂಪ್ನಿಯಿಂದ ನಿಮಗೆ 3 ಇಯರ್ಸ್ ಇಲ್ಲಾಂದರೆ 30,000 ಕಿಲೋಮೀಟರ್ಸ್ ಇರುತ್ತೆ. ಎಕ್ಸ್ಚೇಂಜ್ ವಾರಂಟಿ ಬೇಕು ಅಂತ ನಿಮಗೆ 4,500 ರೂಪೀಸ್ ಪೇ ಮಾಡಿದ್ರೆ 2 ಇಯರ್ಸ್ ಇಲ್ಲ 20,000 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ವೇರಿಯೇಷನ್ಗೆ ಇದು ನಿಮಗೆ 115 ಕಿಲೋಮೀಟರ್ ಬರುತ್ತೆ. ಕಂಪ್ನಿಯಿಂದ ನಿಮಗೆ 3 ಇಯರ್ಸ್ ಇಲ್ಲಾಂದರೆ 50,000 ಕಿಲೋಮೀಟರ್ಸ್ ಬ್ಯಾಟ್ರಿ ವಾರಂಟಿ ಕೊಡುತ್ತೆ. ಎಕ್ಸ್ಟೆಂಡ್ ವಾರಂಟಿ ಬೇಕು ಅಂದರೆ ನಿಮಗೆ 5,995 ಪೇ ಮಾಡಿದ್ರೆ ನಿಮಗೆ 2 ಇಯರ್ಸ್ ಇಲ್ಲ 20,000 ಟೋಟಲಿ 5 ಇಯರ್ಸ್ ಇಲ್ಲಾಂದರೆ 70,000 ಕಿಲೋಮೀಟರ್ಸ್ ಬ್ಯಾಟ್ರಿ ವಾರಂಟಿ ಬರುತ್ತೆ. ಇದು ಸೇಮ್ ಬ್ಯಾಟ್ರಿ ವೇರಿಯೇಷನ್ಸ್ ಬರುತ್ತೆ ನಿಮಗೆ. 2 ಇಯರ್ಸ್ ಇಲ್ಲ ಕಂಪ್ನಿಯಿಂದ ನಿಮಗೆ ಸೇಮ್ ಆಗಿ ಬರುತ್ತೆ. 3 ಇಯರ್ಸ್ ಇಲ್ಲಾಂದರೆ 50,000 ಕಿಲೋಮೀಟರ್ಸ್ ಆಯಿತು. 7,500 ರೂಪೀಸ್ ಪೇ ಮಾಡಿದ್ರೆ ನಿಮಗೆ 2 ಇಯರ್ಸ್ ಇಲ್ಲ 20,000 ಟೋಟಲಿ 5 ಇಯರ್ಸ್ ಇಲ್ಲಾಂದರೆ 70,000 ಕಿಲೋಮೀಟರ್ ಬ್ಯಾಟ್ರಿ ವಾರಂಟಿ ಬರುತ್ತೆ.
iQube ST ಅಂತ ಇಲ್ಲಿ ನಿಮಗೆ ಮೆನ್ಷನ್ ಆಗಿರುತ್ತೆ. ನಿಮಗೆ iQube ST ಅಂತ ಇದು ಯಾವ ವೆಹಿಕಲ್ಗೂ ಮೆನ್ಷನ್ ಆಗಿರಲ್ಲ, ಓನ್ಲಿ ಟಾಪ್ ಎಂಡ್ ಮಾತ್ರ ನಿಮಗೆ ಮೆನ್ಷನ್ ಆಗಿರುತ್ತೆ. ಇದು ಓನ್ಲಿ ಟಾಪ್ ಎಂಡಲ್ಲಿ ಮಾತ್ರ ನಿಮಗೆ ಟೈಟಾನಿಯಂ ಗ್ರೇ ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಮಿಕ್ಕಿದ ಎಲ್ಲದಕ್ಕೂ ನಿಮಗೆ ಗ್ಲಾಸಿ ಫಿನಿಶಿಂಗ್ ಬರುತ್ತೆ. ನಿಮಗೆ ಗೌರ್ಮೆಂಟ್ 5,000 ಸಬ್ಸಿಡಿ ಕೂಡ ಬರುತ್ತೆ ನಿಮಗೆ. ಈ 2 ವೆಹಿಕಲ್ಸ್ ವೇರಿಯಂಟ್ ಮಾತ್ರ ನಿಮಗೆ 2 ವೆಹಿಕಲ್ಸ್ಗೆ. ಈ ಟಾಪ್ ಎಂಡ್ಗೆ ನಿಮಗೆ ವೆಹಿಕಲ್ಗಿಂದ ಸಬ್ಸಿಡಿ ಬರಲ್ಲ ಗೌರ್ಮೆಂಟಿಂದ. ಈ 2 ವೆಹಿಕಲ್ಸ್ಗೆ ಮಾತ್ರ ನಿಮಗೆ ಸಬ್ಸಿಡಿ ಬರುತ್ತೆ. ನಿಮಗೆ ಲೋನ್ ಕೂಡ ನಾವು ಅವೈಲೇಬಲ್ ಇರುತ್ತೆ. ನಮ್ಮದು 7,999 ಇಂದ ಡೌನ್ ಪೇಮೆಂಟ್ ನಮ್ಮದು ಸ್ಟಾರ್ಟ್ ಆಗುತ್ತೆ. ನಮ್ಮದು 4 ಫೈನಾನ್ಸ್ ಇರುತ್ತೆ, TVS ಇರುತ್ತೆ, IDFC ಇರುತ್ತೆ, LNT ಇರುತ್ತೆ, ಆಟೋ ಫೈನಾನ್ಸ್ ಒಂದು ಫೈನಾನ್ಸ್ ಇರುತ್ತೆ. ಸಿಬಿಲ್ ನಿಮಗೆ ಎಷ್ಟಿದ್ರೂ ಪರವಾಗಿಲ್ಲ, ನಿಮಗೆ ಡೌನ್ ಪೇಮೆಂಟ್ ಕೂಡ ಕಮ್ಮಿ ಇರುತ್ತೆ. ಇಂಟ್ರೆಸ್ಟ್ ನಿಮಗೆ 7% ಇಂದ ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಮತ್ತು ನಿಮಗೆ 1 year 2 years 3 years ಮೋರ್ ದೆನ್ ನಿಮಗೆ 4 years ಕೂಡ ನಿಮಗೆ ಟೆನ್ಯೂರ್ ಸಿಗುತ್ತೆ ಸರ್. ನಾರ್ಮಲ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ ತೊಗೊತೀನಿ ಅಂದರೆ ಸೈಡ್ ಸ್ಟ್ಯಾಂಡ್ ಮಾತ್ರ ಬಂದಿರುತ್ತೆ. ನಾವು ಸೆಂಟ್ರ್ ಸ್ಟ್ಯಾಂಡು ಕೊಡ್ತೀವಿ, ಫುಟ್ ರೆಸ್ಟು ಕೊಡ್ತೀವಿ, ಮತ್ತು ನಿಮಗೆ ಸೇಮ್ ಕಲರ್ ಮಿರರ್ಸು ಸಿಗುತ್ತೆ ನಿಮಗೆ. ಮತ್ತು ನಮ್ಮ ಹತ್ರ ನೀವು ಏನಾದರೂ ಡೆಲಿವರಿ ತೊಗೊತೀನಿ ಅಂದರೆ ನಿಮಗೆ ಟಫ್ರನ್ ಕೋಟಿಂಗು ಕೂಡ ನಾವು ಫ್ರೀ ಆಫ್ ಕಾಸ್ಟ್ ನಿಮಗೆ ಮಾಡ್ಕೊಡ್ತೀವಿ ನಾವು. ಚಾರ್ಜರ್ ಬಂದುಬಿಟ್ಟು ಎನಿ 5 amp ಸರ್ಕಿಟಲ್ಲಿ ಚಾರ್ಜಿಂಗ್ ಮಾಡ್ಬೋದು ಆರಾಮಾಗಿ. ಓಕೆನಾ, ಈ ಚಾರ್ಜರ್ ನಿಮಗೆ ಪೋರ್ಟಬಲ್ ಇರುತ್ತೆ, ಎಲ್ಲಿ ಬೇಕಂದ್ರೆ ನೀವು ಆರಾಮಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ವೇರಿಯಂಟ್ಗೂ ಸೇಮ್? ಎಸ್ ಸರ್, ಸೇಮ್ ಎಲ್ಲ ವೇರಿಯಂಟ್ಗೆ ಸೇಮ್ ಚಾರ್ಜರ್ ಬರುತ್ತೆ. ಬಟ್ ನಿಮಗೆ ಚಾರ್ಜಿಂಗ್ ಟೈಮ್ ಚೇಂಜ್ ಆಗಿರುತ್ತೆ ನಿಮಗೆ ಅಷ್ಟೇ. 75 ಕಿಲೋಮೀಟರ್ ತೊಗೊತೀನಿ ನಿಮಗೆ 2.5 hours ತೊಗೊಳುತ್ತೆ. 115 ಕಿಲೋಮೀಟರ್ ಹೋಗ್ತೀನಿ ಅಂದರೆ ನಿಮಗೆ 4.5 hours ಹೋಗುತ್ತೆ. ಟಾಪ್ ಎಂಡ್ ನಿಮಗೆ 175 ಕಿಲೋಮೀಟರ್ಸ್ ಹೋಗ್ತೀನಿ ಅಂದರೆ ಸೇಮ್ ಟೈಮ್ ಬರುತ್ತೆ ಸರ್ ನಿಮಗೆ. ಇವಕ್ಕೆ ಪೋರ್ಟಬಲ್ ಇರುತ್ತೆ, ಎಲ್ಲಿ ಬೇಕಂದ್ರೆ ಕ್ಯಾರಿ ಮಾಡ್ಬೋದು ಸರ್ ಆರಾಮಾಗಿ. ಓಕೆನಾ, 5 amp ಸರ್ಕಿಟಲ್ಲಿ ಚಾರ್ಜಿಂಗ್ ಮಾಡಿಕೊಂಡು ಇದರಲ್ಲಿ ನಿಮಗೆ 32 ಲೀಟ್ರ್ ಬೂಟ್ ಸ್ಪೇಸ್ ಸಿಗುತ್ತೆ. ಓಕೆನಾ, ನೀವು ಹೆಲ್ಮೆಟ್ ಕ್ಯಾರಿ ಮಾಡಿಕೊಂಡು ಆರಾಮಾಗಿ ನಿಮಗೆ ಚಾರ್ಜರ್ ಕೂಡ ಕ್ಯಾರಿ ಮಾಡ್ಕೊಬೋದು. ಚಾರ್ಜರ್ ಕೂಡ ನಿಮಗೆ ಇಲ್ಲೇ ನಿಮಗೆ ಆರಾಮಾಗಿ ಸೇಫ್ಟಿಯಾಗಿ ಇಡ್ಬೋದು. ನೀವು ಇಲ್ಲಿ ನೀವು ಹೆಲ್ಮೆಟ್ ಆರಾಮಾಗಿ ಕ್ಯಾರಿ ಮಾಡ್ಬೋದು, सिंगल हेलमेट कैरी ಮಾಡ್ಕೊಬೋದು. सर ये iQube बहुत अच्छा गाड़ी है, पहले भी गाड़ी iQube लिया हुआ था, उसका सर्विस भी बहुत अच्छा है और गाड़ी भी सुपर एकदम. सर पहले मैंने वो लो मॉडल लिया हुआ था, अभी मैं टॉप एंड मॉडल ले रहा हूँ क्योंकि वर्किंग ज़्यादा काम अभी हो रहा है, इसलिए ज़्यादा माइलेज भी आता है, इसलिए टॉप एंड मॉडल ले रहा हूँ. गाड़ी बहुत अच्छा है, सर्विस भी बहुत अच्छा है इसका iQube का. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ಈ ವಿಡಿಯೋ TVS iQube ಎಲೆಕ್ಟ್ರಿಕ್ ಸ್ಕೂಟರ್ನ ವೇರಿಯಂಟ್ ಆಗಲಿ, ಕಲರ್ ಆಗಲಿ, ಪ್ರೈಸ್ ಆಗಲಿ, ಫ್ಯೂಚರ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಆಗಿತ್ತು. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.